ನಮಸ್ಕಾರ. ಇವತ್ತು ನಾವು ವಿಶ್ವಗುರು ಬಸವಣ್ಣನವರ ಒಂದು ತುಂಬಾನೇ ಶಕ್ತಿಯುತವಾದ ವಚನವನ್ನ ಆಳವಾಗಿ ನೋಡೋಣ. ನೋಡಕ್ಕೆ ತುಂಬಾ ಸರಳ ಅನ್ಸಿದ್ರೂ ಇದು ಸಾಮಾಜಿಕ ಸಮಾನತೆಯ ಬಗ್ಗೆ ಒಂದು ದೊಡ್ಡ ಕ್ರಾಂತಿಯನ್ನೇ ಹೇಳುತ್ತೆ. ಖಂಡಿತ. ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ಈ ವಚನ ಒಂದು ಒಳ್ಳೆ ಉದಾಹರಣೆ. ಹೌದು, ನಾವು ಸಾಮಾನ್ಯವಾಗಿ ಹೊರಗಿನ ನೋಟಕ್ಕೆ ಅಂದ್ರೆ ಬಟ್ಟೆ ಬರೆಗೆ ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದನ್ನ ಇದು ನೇರವಾಗಿ ಪ್ರಶ್ನಿಸುತ್ತೆ. ನಿಜ. ಬಾಹ್ಯ ನೋಟ ಅನ್ನೋದು ಎಷ್ಟು ಟೊಳ್ಳು, ನಿಜವಾದ ಮೌಲ್ಯ ಇರೋದು ನಮ್ಮ ನಡತೆಯಲ್ಲಿ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ. ಸರಿ, ಹಾಗಾದ್ರೆ ವಚನ ಶುರುವಾಗುವುದೇ ಹೀಗೆ: ಉಟ್ಟು ತೊಟ್ಟು ಪೂಜ್ಯವಾಗಿ ಬಂದ ಜಂಗಮ ವಿಶೇಷವೆಂದು, ಕಂತೆ ಬೊಂತೆಯ ಜಂಗಮ ಬಂದೆಡೆ ಹೀನವೆಂದು ಕಂಡೆನಾದಡೆ. ಇಲ್ಲಿ ಎರಡು ಚಿತ್ರಗಳು ಸ್ಪಷ್ಟವಾಗಿದೆ ಅಲ್ವಾ? ಹೌದು. ಒಬ್ರು ಚೆನ್ನಾಗಿ ಗೌರವಯುತವಾಗಿ ಉಡುಪು ಧರಿಸಿ ಬಂದ ಜಂಗಮ, ಇನ್ನೊಬ್ರು ಹರಿಲ ಬಟ್ಟೆ ಅಂದ್ರೆ ಕಂತೆ ಬೊಂತೆಯಲ್ಲಿ ಬರುವ ಬಡ ಜಂಗಮ. ಈ ವ್ಯತ್ಯಾಸ ನೋಡಿದ ತಕ್ಷಣ ನಮ್ಮ ತಲೆಯಲ್ಲಿ ಒಂದು ಲೆಕ್ಕಾಚಾರ ಶುರುವಾಗುತ್ತಲ್ಲ, ಅದನ್ನೇ ಬಸವಣ್ಣನವರು ಹಿಡಿದಿದ್ದಾರೆ. ಸರಿ, ಆ ಲೆಕ್ಕಾಚಾರ ಇದೆಯಲ್ಲ, ಅದನ್ನ ಅವರು ಒಂದು ಸಾಮಾನ್ಯ ತಪ್ಪು ಅಂತ ಪರಿಗಣಿಸುವುದೇ ಇಲ್ಲ. ಅವರು ಬಳಸುವ ಪದವೇ ಪಂಚಮಹಾಪಾತಕ. ಒಂದು ನಿಮಿಷ, ಪಂಚಮಹಾಪಾತಕ ಅಂದ್ರೆ ಬ್ರಹ್ಮಹತ್ಯೆ, ಸುರಾಪಾನದಂತಹ ಘೋರ ಪಾಪಗಳು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆಯಲ್ಲ. ಓ ಹೌದು. ಕೇವಲ ಬಟ್ಟೆ ನೋಡಿ ತಾರತಮ್ಯ ಮಾಡೋದನ್ನ ಅಷ್ಟು ದೊಡ್ಡ ಪಾಪಕ್ಕೆ ಹೋಲಿಸೋದಾ? ಯಾಕೆ ಅಷ್ಟು ತೀವ್ರವಾದ ಹೋಲಿಕೆ? ಅದ್ಭುತವಾದ ಪ್ರಶ್ನೆ. ಯಾಕೆಂದ್ರೆ ಬಸವಣ್ಣನವರ ದೃಷ್ಟಿಯಲ್ಲಿ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನ ಕೀಳಾಗಿ ನೋಡೋದು, ಆತನಿಗೆ ಅವಮಾನ ಮಾಡೋದು ಇದೆಯಲ್ಲ, ಅದು ಒಂದು ಜೀವ ತೆಗೆಯೋದಕ್ಕೆ ಸಮಾನವಾದ ನೈತಿಕ ಅಪರಾಧ. ಅವರ ಪ್ರಕಾರ ಭೌತಿಕ ಹತ್ಯೆಗಿಂತ ಈ ಸಾಮಾಜಿಕ ಹತ್ಯೆ ಏನೂ ಕಡಿಮೆ ಅಪಾಯಕಾರಿಯಲ್ಲ. ವಾವ್! ಆ ಕಾಲದ ಸಮಾಜದಲ್ಲಿ ಈ ಯೋಚನೆ ಎಷ್ಟು ಕ್ರಾಂತಿಕಾರಿಯಾಗಿತ್ತು ಅಂತ ಊಹಿಸಬಹುದು. ಅದಕ್ಕಾಗಿಯೇ ಅವರು ಅಷ್ಟು ತೀವ್ರವಾದ ಪದ ಬಳಸ್ತಾರೆ. ಇದು ಕೇವಲ ತಪ್ಪು ದೃಷ್ಟಿಕೋನವಲ್ಲ, ಇದೊಂದು ಮಹಾಪಾಪ ಅಂತ ಅವರು ಸ್ಥಾಪಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಕೇವಲ ಒಂದು ಮಾನಸಿಕ ನಿಲುವಲ್ಲ. ಖಂಡಿತ ಅಲ್ಲ. ಇದಕ್ಕೊಂದು ಕ್ರಿಯಾತ್ಮಕ ರೂಪವನ್ನು ಅವರು ಕೊಟ್ಟಿದ್ದಾರೆ. ವಚನದ ಮುಂದಿನ ಭಾಗದಲ್ಲಿ ಅನ್ನ, ವಸ್ತ್ರ, ಧನದ ಬಗ್ಗೆ ಮಾತಾಡ್ತಾರೆ. ಹೌದು, ಅನ್ನ, ವಸ್ತ್ರ, ಧನ ಮತ್ತು ಮಾಟ. ನನಗೆ ಯಾವಾಗ್ಲೂ ಅನ್ಸೋದು, ಈ 4 ವಿಷಯಗಳನ್ನೇ ಅವರು ಯಾಕೆ ಆರಿಸ್ಕೊಂಡ್ರು? ಯಾಕಂದ್ರೆ ಇವು 4 ಬದುಕಿನ ಮೂಲಭೂತ ಅವಶ್ಯಕತೆಗಳು ಮತ್ತೆ ಸಾಮಾಜಿಕ ವ್ಯವಹಾರದ ಆಧಾರ ಸ್ತಂಭಗಳು. ಸರಿ. ಅನ್ನ ಅಂದ್ರೆ ಹಸಿವು ನೀಗಿಸೋದು, ವಸ್ತ್ರ ಅಂದ್ರೆ ಮಾನ ಮುಚ್ಚೋದು, ಧನ ಅಂದ್ರೆ ಆರ್ಥಿಕ ನೆರವು, ಮತ್ತು ಮಾಟ ಅಂದ್ರೆ ನಾವು ಮಾಡುವ ಸೇವೆ ಅಥವಾ ಕೆಲ್ಸ. ಹೌದು. ಈ 4 ಕ್ಷೇತ್ರಗಳಲ್ಲಿ ನಾವು ಎರಡಾಗಿ ಕಂಡೆನಾದಡೆ ಅಂದ್ರೆ ಭೇದ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಅಂತಾರೆ. ಸಮಾನತೆ ಅನ್ನೋದು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. ಈ 4 ಮುಖ್ಯವಾದ ಸಂಗತಿಗಳಲ್ಲಿ ಅದನ್ನ ಮಾಡಿ ತೋರಿಸ್ಬೇಕು ಅನ್ನೋದು ಅವರ ಸ್ಪಷ್ಟ ನಿಲುವು. ನಿಖರವಾಗಿ. ಇಲ್ಲಿಂದ ವಚನ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಆ ಕೊನೆಯ ಸಾಲಿದೆಯಲ್ಲ, ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವ ಅಂತ. ಇದು ಕೇಳಿದಾಗ ಮೈ ಜುಮ್ ಅನ್ನುತ್ತೆ. ಹೌದು. ಯಾಕಂದ್ರೆ ಇಲ್ಲಿವರೆಗೂ ಅವರು ಹೇಳಿದ್ದು ತತ್ವ, ಆದ್ರೆ ಆ ಕೊನೆಯ ಸಾಲಿನಲ್ಲಿ ಅವರು ತಮ್ಮ ವೈಯಕ್ತಿಕ ಬದ್ಧತೆಯನ್ನು ತೋರಿಸ್ತಾರೆ. ಇದು ಬೇರೆಯವರಿಗೆ ಕೊಡ್ತಿರೋ ಉಪದೇಶ ಅಲ್ಲ. ಅಲ್ಲವೇ ಅಲ್ಲ, ಇದು ತಮಗೇ ವಿಧಿಸಿಕೊಳ್ಳುತ್ತಿರುವ ಶಾಸನ. ಅಂದ್ರೆ ಕೂಡಲ ಸಂಗಮ ದೇವನಲ್ಲೇ ಕೇಳಿಕೊಳ್ತಿದ್ದಾರೆ. ಒಂದು ಕ್ಷಣ ಯೋಚಿಸಿದರೆ, ತಾನು ತಪ್ಪಿದರೆ ತನ್ನನ್ನೇ ಶಿಕ್ಷಿಸು ಅಂತ ದೇವರಲ್ಲಿ ಬೇಡ್ಕೊಳ್ಳುವ ಪ್ರಾಮಾಣಿಕತೆ ಮತ್ತು ಧೈರ್ಯ. ಇವತ್ತು ನಾವು ಇದನ್ನ ಊಹಿಸೋಕೂ ಸಾಧ್ಯವಿಲ್ಲ ಅಲ್ವಾ? ಮಾತು ಮತ್ತು ನಡತೆಯ ನಡುವೆ ಇಷ್ಟು ನೇರವಾದ ಸಂಬಂಧ ನಿಜಕ್ಕೂ ಅಸಾಧಾರಣ. ಹಾಗಾದರೆ ಈ ಇಡೀ ಚರ್ಚೆಯ ಸಾರಾಂಶ ಏನು? ಬಾಹ್ಯ ನೋಟ, ಸಂಪತ್ತು, ಅಧಿಕಾರ ಇವೆಲ್ಲವನ್ನೂ ಬದಿಗಿಟ್ಟು ಮನುಷ್ಯರನ್ನ ಮನುಷ್ಯರಾಗಿ ನೋಡಿ ಅನ್ನೋದೇ? ಹೌದು. ಅವರಿಗೆ ಮೂಲಭೂತ ಗೌರವ ಮತ್ತು ಸಮಾನತೆಯನ್ನ ನೀಡಿ ಎನ್ನುವುದೇ ಬಸವಣ್ಣನವರ ಸ್ಪಷ್ಟ ಸಂದೇಶ. ಈ ವಚನ 12ನೇ ಶತಮಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇವತ್ತಿಗೂ ಇದು ಅಷ್ಟೇ ಪ್ರಸ್ತುತ. ಖಂಡಿತ. ನಮ್ಮ ಸಮಾಜದಲ್ಲಿ ಇಂದಿಗೂ ಇರುವ ಪೂರ್ವಾಗ್ರಹಗಳನ್ನ, ಅಂದ್ರೆ ಅನ್ಕಾನ್ಷಿಯಸ್ ಬಯಾಸಸ್ ಅಂತೀವಲ್ಲ, ಅದನ್ನ ಇದು ಪ್ರಶ್ನಿಸುವಂತೆ ಮಾಡುತ್ತೆ. ಸರಿ. ಬಟ್ಟೆ, ಭಾಷೆ, ಜಾತಿ, ಬಣ್ಣ. ಹೌದು. ಅದನ್ನೆಲ್ಲ ನೋಡಿ ನಾವು ತಕ್ಷಣ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತೇವಲ್ಲ, ಆ ನಮ್ಮ ಅಭ್ಯಾಸವನ್ನ ನಿಲ್ಲಿಸಿ ಯೋಚಿಸುವಂತೆ ಪ್ರೇರೇಪಿಸ್ತದೆ. ಹಾಗಾದ್ರೆ ಕೇಳುಗರಿಗೆ ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ. ಖಂಡಿತ. ಬಸವಣ್ಣನವರು ಉಡುಗೆ ತೊಡುಗೆಯ ಬಗ್ಗೆ ಮಾತನಾಡಿದರು. ಇಂದಿನ ನಮ್ಮ ಡಿಜಿಟಲ್ ಜಗತ್ತಿನಲ್ಲಿ ನಾವು ಯಾವ ಬಾಹ್ಯ ಲಕ್ಷಣಗಳನ್ನು ನೋಡಿ, ಅದು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಆಗಿರ್ಬೋದು, ಅವರು ಬಳಸೋ ಫೋನ್ ಆಗಿರ್ಬೋದು, ಅಥವಾ ಅವರು ಮಾತನಾಡುವ ಇಂಗ್ಲಿಷ್ ಶೈಲಿ ಆಗಿರ್ಬೋದು,
ಇವುಗಳನ್ನು ನೋಡಿ ಜನರನ್ನು ವಿಶೇಷ ಅಥವಾ ಹೀನ ಎಂದು ನಮಗೇ ಅರಿವಿಲ್ಲದಂತೆ ನಿರ್ಧರಿಸುತ್ತಿದ್ದೇವೆ.